ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮನೇನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತೇನು ತಿಳ್ಸೋಕೆ ಬಂದಿದ್ದೀನಿ ಅಂತ ಅಂದರೆ, ಈ ಸೂರ್ಯಕಾಂತಿ ಬೀಜದ ಬಗ್ಗೆ ಅದು ಹೇಗೆ ಯೂಸ್ ಮಾಡೋದು ಮತ್ತು ಅದ್ರ ಹೆಲ್ತ್ ಬೆನಿಫಿಟ್ಸ್ನ ತಿಳಿಸೋಣ ಅಂತ ಬಂದಿದ್ದೀನಿ ನಿಮಗೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ಫಸ್ಟ್ ನೀವೇ ನೋಡ್ಬೋದು, ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸೂರ್ಯಕಾಂತಿ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಪೌಷ್ಟಿಕತ್ವ ಮತ್ತು ಪೌಷ್ಟಿಕಾಂಶ ಸತ್ವಗಳು ಕೂಡ ತುಂಬ ಇದೆ ಅಂತಲೇ ಹೇಳ್ಬೋದು. ಇದೇ ಕಾರಣದಿಂದ ಸೂರ್ಯಕಾಂತಿ ಬೀಜಗಳನ್ನ ಕೂಡ ಹಲವಾರು ದಿನ ಅಲ್ಲ, ಆವಾಗ ಹಳೆ ಕಾಲದಿಂದನೂ ಕೂಡ ದೀರ್ಘಕಾಲದಿಂದಲೂ ಕೂಡ ಈ ಸೂರ್ಯಕಾಂತಿ ಬೀಜನ ಯೂಸ್ ಮಾಡ್ತಾ ಇದ್ದಾರೆ. ನಾನು ಕೂಡ ಯೂಸ್ ಮಾಡಿದ್ದೀನಿ, ತುಂಬಾ ತಿಂದಿದ್ದೀನಿ. ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಕಾಯಿಲೆಗಳಿಗೆ ಎಷ್ಟೋ ಪಾರು ಮಾಡ್ತವೆ, ಎಷ್ಟೋ ಕಾಯಿಲೆಗಳ್ನ ವಾಸಿ ಮಾಡ್ತವೆ ಈ ಸೂರ್ಯಕಾಂತಿ ಬೀಜಗಳು ಅಂತಲೇ ಹೇಳ್ಬೋದು. ಮತ್ತೇನಂತಂದರೆ, ಈ ಭಾರತದಲ್ಲಿ ಕೆಲವೊಂದು ಭಾಗದಲ್ಲಿ ಈ ಸೂರ್ಯಕಾಂತಿ ಬೆಳೆನ ಬೆಳೀತಾರೆ. ಮತ್ತು ಏನು ಅಂತಂದರೆ, ಈ ಬೀಜಗಳನ್ನ ಬೆಳೆದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ, ಈ ಸೂರ್ಯಕಾಂತಿನ ತಿನ್ನೋಕೆ ಯೂಸ್ ಮಾಡ್ತಾರೆ, ಮಾರ್ಕೊತಾರೆ ಬೇಕಾದವರು. ಮತ್ತು ಒಬ್ಬೊಬ್ಬರು ಸೂರ್ಯಕಾಂತಿ ಎಣ್ಣೆನ ಮಾಡಿಸ್ಕೊಳಕ್ಕೂ ಮೊರೆ ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೂರ್ಯಕಾಂತಿ ಎಣ್ಣೆ. ಮತ್ತೇನು ಅಂತಂದರೆ, ಈ ಮಾರ್ಕೆಟ್ಗಳಲ್ಲಿ ಎರಡಕ್ಕೂ ಸಹ ಅತ್ಯುತ್ತಮ ಒಳ್ಳೆ ವ್ಯಾಲ್ಯೂ ಇರೋದ್ರಿಂದ ಈ ಸೂರ್ಯಕಾಂತಿ ಎಣ್ಣೆಯಿಂದ ತಯಾರು ಮಾಡೋ ಅಡುಗೆನೂ ಕೂಡ ತುಂಬ ಟೇಸ್ಟಿಯಾಗಿ ರುಚಿಕರವಾಗಿ ಸ್ವಾದ ಹೊಂದಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ಸೂರ್ಯಕಾಂತಿ ಬೀಜಗಳು ನೋಡೋಕೆ ಮಾತ್ರ ಸಣ್ಣದಾಗಿ ಕಾಣ್ತವೆ, ಆದರೆ ಇದರಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ಹೊಂದಿರ್ತವೆ. ಮತ್ತೇನು ಅಂದರೆ, ನಮ್ಮ ದೇಹದಲ್ಲಿರುವಂಥ ಹಲವಾರು ಚಟುವಟಿಕೆಗಳಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಸೂರ್ಯಕಾಂತಿ ಬೀಜಗಳು. ಮತ್ತೇನು ಅಂತ ಅಂದರೆ, ಇದರಲ್ಲಿ ವಿಟಮಿನ್, ಜಿಂಕ್, ಸೆಲೆನಿಯಂ ಅಂಶ ಹೆಚ್ಚಾಗಿ ಕಂಡುಬರುತ್ತೆ. ಕಂಡುಬರೋದ್ರಿಂದ ಈ ಕಾರಣದಿಂದ ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ಫ್ರೀ ರ್ಯಾಡಿಕಲ್ಗಳಿಂದ ಹಾನಿಯಿಂದ ರಕ್ಷಿಸಲ್ಪಡ್ಬೋದು ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿ ಜೀವಕೋಶಗಳು ಏನು ಡೇಂಜರ್ ಎಫೆಕ್ಟಲ್ಲಿ ಇರುತ್ತಲ್ವ, ಅದರಲ್ಲಿ ಅವನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಫ್ರೀ ರ್ಯಾಡಿಕಲ್ಗಳಿಂದ ಫ್ರೀಯಾಗಿ ಇರ್ಬೋದು, ಯಾವುದೇ ಸಮಸ್ಯೆ ಆಗಲ್ಲ ಅಂತಲೇ ಹೇಳ್ಬೋದು. ಈ ಸೂರ್ಯಕಾಂತಿ ಬೀಜಗಳಿಂದ ರಕ್ಷಿಸುತ್ತೆ ನಮ್ಮ ದೇಹನ ಅಂತಲೇ ಹೇಳ್ಬೋದು. ಹಳೆ ಕಾಲದಿಂದಲೂ ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ದ ಸೂರ್ಯಕಾಂತಿ ಬೀಜನ. ಯಾವುದೇ ಕಾಯಿಲೆ ಬರ್ದಂಗೆ ಇದು ತಡೆಯುತ್ತೆ, ಮತ್ತು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚಿಸುತ್ತೆ ಇದು ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಫಿನಾಲಿಕ್ ಆಮ್ಲಗಳು ಮತ್ತು ಫ್ಲೇವನಾಯ್ಡ್ ಅಂಶಗಳ ಪ್ರಭಾವ ಜಾಸ್ತಿ ಇರೋದ್ರಿಂದ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಸೂರ್ಯಕಾಂತಿ ಬೀಜಗಳನ್ನು ಯಾವ ರೀತಿ ನಮ್ಮ ಆಹಾರದಲ್ಲಿ ಸೇರಿಸ್ಕೋಬೋದು ಅಂತ ಹೇಳ್ತೀನಿ ನೋಡಿ. ನಾವು ಪ್ರತಿದಿನ ನಮ್ಮ ಅಡುಗೆಯಲ್ಲಿ ಒಂದಿಲ್ಲೊಂದು ಕಾರಣಕ್ಕೆ ಸೂರ್ಯಕಾಂತಿ ಬೀಜಗಳನ್ನು ಯೂಸ್ ಮಾಡ್ತಾನೆ ಇರ್ತೀವಿ, ಆದರೆ ಇವುಗಳ ಆರೋಗ್ಯ ಪ್ರಯೋಜನಗಳು ನಮಗೆ ತಿಳಿದಿರೋದೇ ಇಲ್ಲ. ಇವನ್ನ ನಮ್ಮ ಅಡುಗೆಯಲ್ಲಿ ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು ಬಳಕೆ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದ್ದಾವೆ ಅಂತ ಹೇಳ್ತೀನಿ ನೋಡಿ. ಈ ಸೂರ್ಯಕಾಂತಿ ಬೀಜಗಳು ನಮ್ಮ ದೇಹದಲ್ಲಿ ಆಗ ಕಂಡುಬರುವಂತಹ ಉರಿಯೂತ ಸಮಸ್ಯೆ ಆಗಿರ್ಬೋದು, ಅವನ್ನು ದೂರ ಮಾಡಿ ಬಹುತೇಕ ಭಾಳ ದಿನದವರೆಗೂ ಕಾಯಿಲೆಗಳು ಬರದಂತೆ ತಡೀತವೆ. ಮತ್ತು ಏನು ಅಂತ ಅಂದರೆ, ಹಾರ್ಟ್ ಸಮಸ್ಯೆ, ಹೃದಯದ ಸಮಸ್ಯೆ ಇರ್ಬೋದು, ಮಧುಮೇಹ ಇರ್ಬೋದು, ಹಲವಾರು ಸಮಸ್ಯೆಗಳ್ನ ಬಗೆಹರಿಸುತ್ತೆ ಇದು ಅಂತಲೇ ಹೇಳ್ಬೋದು. ಇವು ಬಹುಮುಖ್ಯವಾಗಿ ದೇಹದಲ್ಲಿ ರಿಯಾಕ್ಟಿವ್ ಪ್ರೋಟೀನ್ ಅನ್ನೋ ಅಂಶ ದೇಹದಲ್ಲಿ ಕಡಿಮೆಯಾಗಿದ್ದಾಗ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಂಡುಬರ್ದಂಗೆ ನೋಡಿಕೊಳ್ಳುತ್ತೆ ಇದು ಅಂತಲೇ ಹೇಳ್ಬೋದು. ವಿಟಮಿನ್ ಅಂಶ ಹೆಚ್ಚಾಗಿರೋ ಕಾರಣ ನಮ್ಮ ದೇಹದ ಆರೋಗ್ಯಕ್ಕೆ ಸೂರ್ಯಕಾಂತಿ ಬೀಜಗಳು ತುಂಬ ಒಳ್ಳೆಯದು ಮತ್ತು ಅತ್ಯವಶ್ಯಕ, ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮತ್ತು ಏನು ಅಂತ ಅಂದರೆ, ನೆಕ್ಸ್ಟ್ ಬಂದುಬಿಟ್ಟು ಈ ಬೀಜಗಳಲ್ಲಿ ದೇಹದ ರಕ್ತನಾಳಗಳನ್ನು ಹಿಗ್ಗಿಸೋ ಗುಣಲಕ್ಷಣಗಳು ಕಂಡುಬರುತ್ತೆ. ಮತ್ತೇನು ಅಂತ ಅಂದರೆ, ಇವು ದೇಹದ ರಕ್ತನಾಳಗಳಲ್ಲಿ ಅತಿ ಹೆಚ್ಚು ಒತ್ತಡ ಉಂಟು ಮಾಡೋದನ್ನು ತಪ್ಪಿಸುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಯಾವುದೇ ಸಮಯದಲ್ಲಿ ಪಾರ್ಶ್ವವಾಯು ಸಮಸ್ಯೆ ಎದುರಾಗೋದು ತಪ್ಪುತ್ತೆ. ಮತ್ತೇನು ಅಂತ ಅಂದರೆ, ಇವು ನೋಡೋಕೆ ಚಿಕ್ಕದಾಗಿ ಕಾಣಿಸ್ಬೋದು, ಆದರೆ ಈ ಬೀಜಗಳಲ್ಲಿ ಮೆಗ್ನೀಷಿಯಮ್ ಅಂತ ಸ್ವಲ್ಪ ಹೆಚ್ಚಾಗಿದ್ದು ಹೃದಯದ ಯಾವುದೇ ಆಗಿರ್ಬೋದು ಅಪಧಮನಿ, ಅಭಿಧಮನಿಗಳ ಮೇಲೆ ಉಂಟಾಗುವಂತಹ ಒತ್ತಡನ ಕಡಿಮೆ ಮಾಡಿ ಆ ರಕ್ತದೊತ್ತಡದ ಸಮಸ್ಯೆನ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು.
ಮತ್ತೇನು ಅಂತ ಅಂದರೆ ಹೃದಯದ ಆರೋಗ್ಯಕ್ಕೆ ಹೃದಯ ಚೆನ್ನಾಗಿರಬೇಕು ಅಂತ ಅಂದರೆ ದಿನಕ್ಕೆ 1-2 ಕಪ್ ಈ ಕಾಫಿ ಕುಡಿಯಿರಿ ಸಾಕು. ಸೂರ್ಯಕಾಂತಿ ಬೀಜದ ಕಾಫಿ ಕುಡಿಯಿರಿ ಅಂತಲೇ ಹೇಳ್ಬೋದು. ಮತ್ತೇನು ಅಂತಂದರೆ ಈ ಯಾರಿಗೆ ಮಧುಮೇಹ ಸಮಸ್ಯೆ ಇರುತ್ತಲ್ವ, ಇದನ್ನು ತಿನ್ನೋದ್ರಿಂದ ಅದು ಕಂಟ್ರೋಲಿಗೆ ಬರುತ್ತೆ. ಮತ್ತು ನಮ್ಮ ರಕ್ತದಲ್ಲಿರೋ ಸಕ್ಕರೆ ಅಂಶವನ್ನು ಟೆಸ್ಟ್ ಮಾಡ್ಕೊತಿರ್ಬೇಕು ಅವಾಗವಾಗ. ಮತ್ತು ಈ ಬೀಜಗಳು ನೋಡೋಕೆ ಸಣ್ಣದಾಗಿ ಕಂಡ್ರೂ ಮಧುಮೇಹ ಅಂದರೆ ಶುಗರ್ ರೋಗಿಗಳಿಗೆ ದೇಹದಲ್ಲಿ ಸಕ್ಕರೆ ಕಡಿಮೆ ಆಗುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಶುಗರ್ ಅವರಿಗೆ ತುಂಬ ಒಳ್ಳೆಯದು ಈ ಸೂರ್ಯಕಾಂತಿ ಬೀಜ ಅಂತಲೇ ಹೇಳ್ಬೋದು. ಮತ್ತು ಶುಗರ್ ಅವರಿಗೆ ಬೇಗ ಶುಗರ್ ಜಾಸ್ತಿ ಆಗೋದಿಲ್ಲ. ಮತ್ತು ಅವರು ಅವಾಗವಾಗ ರಕ್ತದಲ್ಲಿರೋ ಸಕ್ಕರೆ ಅಂಶನ ಟೆಸ್ಟ್ ಮಾಡಬೇಕು. ಮತ್ತು ಸೂರ್ಯಕಾಂತಿ ಬೀಜಗಳು ದಿನಕ್ಕೆ 1 ಇಡೀ ಸೂರ್ಯಕಾಂತಿ ಬೀಜಗಳನ್ನು ಸೇವಿಸುತ್ತಾ ಬಂದರೆ ಸುಮಾರು 6 ತಿಂಗಳಲ್ಲಿ 10% ಬಾಡಿಲಿರುವಂತಹ ಶುಗರ್ ಪ್ರಮಾಣನ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಏನು ಅಂತ ಅಂದರೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಮಾಡುವಂತೆ ಇದು ಕೂಡ ಹೊಂದಿದೆ. ಮತ್ತು ಏನು ಅಂತ ಅಂದರೆ ದೇಹದಲ್ಲಿರುವಂಥ ಶಕ್ತಿನೂ ಕೂಡ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಅಂದರೆ ಸೂರ್ಯಕಾಂತಿ ಸಸ್ಯದಲ್ಲಿ ಮಧುಮೇಹಿ ರೋಗಿಗಳು ಆರೋಗ್ಯಕ್ಕೆ ಅನುಕೂಲವಾಗುವಂಥ ಒಂದು ಅಂಶ ಅಡಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಗರ್ಭಾವಸ್ಥೆ ಮಧುಮೇಹ ಕೇವಲ ಇದೊಂದು ಸಮಸ್ಯೆ ಅಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮೊದಲೇ ಹೇಳ್ದಂತೆ ಸೂರ್ಯಕಾಂತಿ ಬೀಜಗಳಲ್ಲಿ ಜಿಂಕ್ ಅಂಶ ಹೆಚ್ಚಾಗಿ ಕಂಡುಬರೋದ್ರಿಂದ ನಮ್ಮ ದೇಹದ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತೆ, ಶಕ್ತಿವಂತರನ್ನಾಗಿ ಮಾಡಿಸುತ್ತೆ. ಅಷ್ಟೇ ಅಲ್ಲದೆ ಈ ಸೂರ್ಯಕಾಂತಿ ಬೀಜಗಳಲ್ಲಿ ಸೆಲೆನಿಯಂ ಮತ್ತು ಇನ್ನೂ ತುಂಬ ವಿಟಮಿನ್ ಅಂಶಗಳು ಸಹ ಇರೋದ್ರಿಂದ ದೇಹಕ್ಕೆ ಯಾವುದೇ ರೋಗ ಎದುರಾದ್ರೂ ಕಮ್ಮಿ ಮಾಡುತ್ತೆ, ರೋಗ ಬರದೇ ಇರೋ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಮೊದಲೇ ಹೇಳ್ದಂಗೆ ಈ ಸೂರ್ಯಕಾಂತಿ ಬೀಜಗಳಲ್ಲಿ ಜಿಂಕ್ ಅಂಶ ಹೆಚ್ಚಾಗಿ ಕಂಡುಬರೋದ್ರಿಂದ ನಮ್ಮ ದೇಹದಲ್ಲಿನ ನಿರೋಧಕ ವ್ಯವಸ್ಥೆನ ಬಲಪಡಿಸಿ, ಮತ್ತು ಅಷ್ಟೇ ಅಲ್ಲದೆ ಈ ಬೀಜಗಳಲ್ಲಿ ಸೆಲೆನಿಯಂ ಮತ್ತು ಇನ್ನೂ ತುಂಬ ಅಂಶಗಳು ಹೊಂದಿರೋದ್ರಿಂದ ಯಾವುದೇ ರೋಗಗಳನ್ನು ಕೂಡ ತಡೆಗಟ್ಟೋಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೋಗ ಬಂದ್ರೂ ಬೇಗ ಗುಣಪಡಿಸುತ್ತೆ, ನಮ್ಮ ದೇಹದಲ್ಲಿ ಇನ್ನು ರೋಗ ನಿರೋಧಕ ಶಕ್ತಿಯನ್ನೇ ಹೆಚ್ಚಿಸುತ್ತೆ ಇದು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನು ಅಂತ ಅಂದರೆ ಕ್ಯಾನ್ಸರ್ ಸಮಸ್ಯೆಯಿಂದ ಪಾರಾಗ್ಬೋದು. ಈ ಸೂರ್ಯಕಾಂತಿ ಬೀಜ ತಿನ್ನೋದ್ರಿಂದ ಕ್ಯಾನ್ಸರ್ ಸಮಸ್ಯೆನೂ ಕೂಡ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಪ್ರಪಂಚದಾದ್ಯಂತ ಕ್ಯಾನ್ಸರ್ ಸಮಸ್ಯೆನೇ ಜಾಸ್ತಿ ಆಗಿದೆ. ಈ ಮನುಷ್ಯನ ಪ್ರಾಣ ಯಾವಾಗಲೇ ಆಗಲಿ ತಿನ್ನೋ ಒಂದು ಕಾಯಿಲೆ ಆದಂತಾಗಿದೆ. ಯಾಕೆ ಅಂತಂದರೆ ಈ ಕ್ಯಾನ್ಸರ್ ಜೀವಕೋಶಗಳ ಅಭಿವೃದ್ಧಿ ಆಗದಂತೆ ತಡೆಯುವ ಔಷಧಿ ಕೂಡ ಸಹ ಬಂದಿಲ್ಲ. ಎಷ್ಟೊಂದು ಜನ ನೋಡಿ ತುಂಬ ಜನ ಕ್ಯಾನ್ಸರ್ನಿಂದನೇ ಸತ್ತೋಗಿರೋರು ಕೂಡ ಇದ್ದಾರೆ, ಇನ್ನು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಹಂಗಾಗ್ಬಿಟ್ಟು ಈ ಕ್ಯಾನ್ಸರ್ ಜೀವಕೋಶಗಳು ಕಮ್ಮಿ ಆಗದಂತೆ ಯಾವುದೇ ಕೂಡ ತಡೆಯುವ ಔಷಧಿ ಬಂದಿಲ್ಲ. ಹಂಗಾಗ್ಬಿಟ್ಟು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೂರ್ಯಕಾಂತಿ ಬೀಜ ತಿನ್ನೋದ್ರಿಂದ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಕ್ಯಾನ್ಸರ್ನೂ ಕೂಡ ಕಮ್ಮಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಹೇಳ್ದಂಗೆ ಈ ಪ್ರಪಂಚದಲ್ಲಿ ಹೇಳಬೇಕು ಅಂದರೆ 80% ಜನ ಕ್ಯಾನ್ಸರ್ನಿಂದನೇ ಬಳಲ್ತಾ ಇದ್ದಾರೆ. ಮತ್ತು ಏನು ಅಂತಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಮಾತ್ರ ನಾವು ಬದಲಾವಣೆ ಮಾಡಿಕೊಂಡು ಕ್ಯಾನ್ಸರ್ ಸಮಸ್ಯೆ ಗುರಿಯಾಗೋ ಸಾಧ್ಯತೆಯನ್ನು ಪಾರಾಗ್ಬೋದು. ಅಂದರೆ ನಾವು ಒಳ್ಳೆಯ ಆಹಾರ ತಿಂದ್ಕೊಂಡು ಒಳ್ಳೆ ಆರೋಗ್ಯವಂತರಾಗಿದ್ದು ಸ್ವಲ್ಪ ವ್ಯಾಯಾಮ ಅದನ್ನೆಲ್ಲ ಮಾಡೋದ್ರಿಂದ, ಯೋಗ ಅದೆಲ್ಲ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಬೀಜಗಳಲ್ಲಿ ಮಹಿಳೆಯರ ಸ್ತನ ಕ್ಯಾನ್ಸರ್ ಸೇರಿದಂತೆ ಅಂದರೆ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಸೇರಿದಂತೆ ಇನ್ನು ಹಲವು ಬಗೆಯ ಕ್ಯಾನ್ಸರ್ಗಳ ಸಮಸ್ಯೆಗಳನ್ನು ಕಡಿಮೆ ಮಾಡುವ ಗುಣ ಇದೆ ಅಂತಲೇ ಹೇಳ್ಬೋದು. ಮತ್ತು ದೇಹದಲ್ಲಿ ಯಾವುದೇ ಭಾಗದಲ್ಲಿ ಗಡ್ಡೆ ಉಂಟಾಗದಂಗೆ ಮತ್ತು ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು. ಇದಕ್ಕೆ ಬಹುಮುಖ್ಯ ಕಾರಣ ಅಂದರೆ ಈ ಸೂರ್ಯಕಾಂತಿ ಬೀಜಗಳಲ್ಲಿ ನಾರಿನಂಶ ಸಮೃದ್ಧವಾಗಿ ಕಂಡುಬರೋದ್ರಿಂದ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಅಂಶದ ಪ್ರಮಾಣ ತಗ್ಗುತ್ತಾ ಹೋಗುತ್ತೆ. ಮತ್ತು ಈ ಕಾರಣದಿಂದ ಹೆಚ್ಚಿನ ಪ್ರಮಾಣದ ನಯಾಸಿನ್ ಮತ್ತು ವಿಟಮಿನ್ B3 ಅಂಶಗಳು ಸೂರ್ಯಕಾಂತಿ ಬೀಜಗಳಲ್ಲಿ ಕಂಡುಬಂದಿದ್ದು ಈ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣನ ಕಮ್ಮಿ ಮಾಡುತ್ತೆ ಮತ್ತು LDL ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶದ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಮಧುಮೇಹ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ನಲ್ಲಿಡೋದಕ್ಕೆ ಪವರ್ ಅಂತ ಅಂದರೆ
ಈ ನುಗ್ಗೆ ಸೊಪ್ಪು ಬರುತ್ತೆ ನೋಡಿ, ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಏನು ಹೇಳ್ತೀನಿ ಅಂತ ಅಂದರೆ, ಈ ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಮಾಡೋದಲ್ದೇ ಏನು ಅಂತ ಅಂದರೆ, ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲು ಮತ್ತು ಯಾವುದೇ ಕ್ಯಾನ್ಸರ್ ಪ್ರಮಾಣ ಆಗಿರ್ಬೋದು ಅದನ್ನೆಲ್ಲದನ್ನು ಕಮ್ಮಿ ಮಾಡುತ್ತೆ ಇದು ಸೂರ್ಯಕಾಂತಿ ಬೀಜಗಳು ಅಂತಲೇ ಹೇಳ್ಬೋದು. ಇದು ಮೆದುಳಿನ ಕಾರ್ಯಚಟುವಟಿಕೆ ಅಂದರೆ ಬ್ರೈನ್ನ ಶಾರ್ಪ್ ಮಾಡೋಕ್ಕಿರ್ಬೋದು, ಎಲ್ಲದಕ್ಕೂ ತುಂಬ ಒಳ್ಳೆಯದು. ಈ ಮೆದುಳಲ್ಲಿರುವಂತಹ ಬುದ್ಧಿಶಕ್ತಿ ಹೆಚ್ಚಿಸೋಕ್ಕಿರ್ಬೋದು ಅಥವಾ ಜ್ಞಾಪಕ ಶಕ್ತಿ ಇರ್ಬೋದು, ಅದನ್ನೆಲ್ಲದನ್ನು ಕೂಡ ಹೆಚ್ಚು ಮಾಡಿ ಇನ್ನೂ ಬುದ್ಧಿವಂತರಾಗಿ ಮಾಡೋಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಬೀಜಗಳು. ಈ ಬೀಜಗಳು ಅವುಗಳ ಉತ್ಪನ್ನಗಳನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮ ಫುಡ್ಡಲ್ಲಾಗಿರ್ಬೋದು ಅಥವಾ ನಿಮ್ಮ ಫುಡ್ ರೋಟೀನಲ್ಲಾಗಿರ್ಬೋದು ನೀವು ಅಳವಡಿಸ್ಕೊಂಡು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದೇನು ಅಂತ ಅಂದರೆ, ಇದರಲ್ಲಿ ಕಂಡುಬರೋ ವಿಟಮಿನ್ B6 ಅಂಶ ಇದು ಜ್ಞಾಪಕ ಶಕ್ತಿ ಮತ್ತು ಬ್ರೈನಲ್ಲಿರುವಂಥ ಯಾವುದೇ ಫಂಕ್ಷನ್ ಇದನ್ನು ಕೂಡ ಜಾಸ್ತಿ ಮಾಡುತ್ತೆ, ಅದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮಹಿಳೆಯರ ಮುಟ್ಟಿಗೆ ಸಂಬಂಧಪಟ್ಟಂತೆ ಅಂದರೆ ಏನು ರಜಾ ಆಗ್ತಾರಲ್ವ, ಅದರ ರೋಗ ಲಕ್ಷಣನೂ ಕೂಡ ಸಹ ಈ ಒಂದು ವಿಟಮಿನ್ ಅಂಶದಿಂದ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ತ್ವಚೆಗೆ ಇನ್ನೂ ಹೆಚ್ಚು ಸಹಕಾರಿ ಅಂತ ಅಂದರೆ, ಆ್ಯಂಟಿಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಗುಣಲಕ್ಷಣಗಳು ಸೂರ್ಯಕಾಂತಿ ಬೀಜಗಳಲ್ಲಿ ಇರೋದ್ರಿಂದ ಈ ಚರ್ಮದ ಭಾಗದಲ್ಲಿ ಯಾವುದೇ ಸೋಂಕು ಇರ್ಬೋದು ಅಥವಾ ಅಲರ್ಜಿ ಇರ್ಬೋದು ಅಥವಾ ಮುಖದ ಭಾಗದಲ್ಲಿ ಗುಳ್ಳೆಗಳಿರ್ಬೋದು ಎಲ್ಲದನ್ನು ಕೂಡ ಕಮ್ಮಿ ಮಾಡುತ್ತೆ, ತ್ವಚೆನ ಇನ್ನೂ ಬೆಳುಕು ಮಾಡುತ್ತೆ, ಬ್ರೈಟ್ನೆಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಗುಣಲಕ್ಷಣಗಳು ಇರೋದ್ರಿಂದ ಇದು ಗುಳ್ಳೆಗಳು ಆಗಿರ್ಬೋದು, ಮೊಡವೆಗಳಾಗಿರ್ಬೋದು ಬರದಂತೆ ನೋಡಿಕೊಳ್ಳುತ್ತೆ. ಮತ್ತು ಜೊತೆಗೆ ಸೂರ್ಯಕಾಂತಿ ಬೀಜದಲ್ಲಿ ಲಿನೋಲಿಕ್ ಆಮ್ಲ ಮತ್ತು ಒಲಿಕ್ ಆಮ್ಲ ಇರೋದ್ರಿಂದ ಈ ಕೊಲೆಜಿನ್ ಅಂಶ ಉತ್ಪತ್ತಿ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಯಸ್ಸಾಗುವಿಕೆ ಪ್ರಕ್ರಿಯೆಯನ್ನು ತಡೆದು ಮುಖದ ಭಾಗದಲ್ಲಿ 15 ವರ್ಷಕ್ಕೆ 30 ವರ್ಷದ ಥರ ಕಾಣ್ತಾರೆ, ಅದನ್ನೆಲ್ಲದನ್ನು ಕೂಡ ಕಮ್ಮಿ ಮಾಡಿ ಮೊಡವೆಗಳು ಮತ್ತು ಕಲೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ, ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು. ನೆಕ್ಸ್ಟ್ ಬಂದುಬಿಟ್ಟು ಅಡ್ಡ ಪರಿಣಾಮ ಏನಿದೆ ಅಂತಂದರೆ, ಈ ಯಾವುದೇ ಪ್ರಕರಣಗಳು ಇದುವರೆಗೂ ಎಲ್ಲೂ ಕಂಡು ಬಂದಿಲ್ಲ ಅಡ್ಡ ಪರಿಣಾಮಗಳು. ಯಾಕೆ ಅಂತ ಅಂದರೆ, ಕೆಲವು ಜನರಿಗೆ ಸಣ್ಣ ಪ್ರಮಾಣದಲ್ಲಿ ಅಡ್ಡ ಪರಿಣಾಮಗಳು ಕಾಣಿಸ್ಬೋದು ಅಷ್ಟೇ. ಅದು ಬಿಟ್ಟರೆ ಈ ಸೂರ್ಯಕಾಂತಿ ಬೀಜಲ್ಲಿ ನೋಡಲು ಸಣ್ಣ ಇದ್ರೂ ಕೂಡ ಅಪಾರ ಪ್ರಮಾಣದ ಕ್ಯಾಲ್ಶಿಯಂ ಅಂಶಗಳು, ಕ್ಯಾಲರಿ ಅಂಶಗಳು ಎಲ್ಲ ಕಂಡು ಬರೋದ್ರಿಂದ, ಜೊತೆಗೆ ಸೋಡಿಯಂ ಅಂಶದ ಪ್ರಮಾಣ ಕೂಡ ಹೆಚ್ಚಾಗಿರೋದ್ರಿಂದ ಕೆಲವರಿಗೆ ಅಡ್ಡ ಪರಿಣಾಮಗಳು ಕೂಡ ಉಂಟಾಗ್ಬೋದು. ನಮ್ಮ ದೇಹದ ಸಹಕಾರಿಯಾಗುವ ಪೌಷ್ಟಿಕ ಸತ್ವಗಳು ಹೆಚ್ಚಾಗಿ ಕಂಡುಬರೋದ್ರ ಜೊತೆಗೆ ಕ್ಯಾಡ್ಮಿಯಂ ಎಂಬ ಹಾನಿಕಾರಕ ಅಂಶ ಕೂಡ ಕಂಡುಬರುತ್ತದೆ. ಆದ್ದರಿಂದ ಇದರ ಕಾರಣದಿಂದ ಹಲವರಿಗೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗ್ಬೋದು. ಮತ್ತು ಈ ಬೀಜಗಳನ್ನು ಸೇವನೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈ ಸೂರ್ಯಕಾಂತಿ ಬೀಜಗಳು ನೋಡಲು ಕಪ್ಪು ಬಣ್ಣದಲ್ಲಿರುತ್ತೆ, ನೀವು ನೋಡಿರ್ಬೋದು. ಈ ಮೇಲ್ಭಾಗದ ಕಪ್ಪು ಬಣ್ಣ ಸಿಪ್ಪೆ ಆಗಿರುತ್ತೆ, ಹಾಗಾಗಿ ಇದನ್ನು ತೆಗೆದು ಹಾಕಿ ಒಳಭಾಗವನ್ನು ತಿನ್ಬೋದು. ಮತ್ತೇನು ಅಂತಂದರೆ, ನೀವು ತಯಾರು ಮಾಡೋ ಹಲವಾರು ಅಡುಗೆಗಳಲ್ಲಿ ಇವುಗಳನ್ನು ಮಿಶ್ರಣ ಮಾಡಿ ಸೇವಿಸ್ಬೋದು. ಮತ್ತು ಒಂದು ದಿನಕ್ಕೆ 30 ಗ್ರಾಮ್ ಸೂರ್ಯಕಾಂತಿ ಬೀಜಗಳನ್ನು ನೀವು ಸೇವನೆ ಮಾಡೋ ಹಾಗೆ ನಿಮ್ಮ ಫುಡ್ ರೋಟೀನಲ್ಲಿ ಅಭ್ಯಾಸ ಮಾಡಿಕೊಳ್ಳಿ ಅಂತಲೇ ಹೇಳ್ತೀನಿ. ಸೂರ್ಯಕಾಂತಿ ಬೀಜಗಳು ತಮ್ಮಲ್ಲಿ ನಮ್ಮ ದೇಹಕ್ಕೆ ಅಗತ್ಯ ಬೇಕಾದಂತಹ ಆರೋಗ್ಯಕರ ಕೊಬ್ಬಿನ ಅಂಶಗಳನ್ನು ಒಳಗೊಂಡಿರೋದ್ರಿಂದ ದೇಹಕ್ಕೆ ಅಗತ್ಯವಾಗಿ ಬೇಕಾದ ವಿಟಮಿನ್ ಅಂಶಗಳು ಮತ್ತು ಖನಿಜಾಂಶಗಳು ಕೂಡ ಹೊಂದಿರೋದ್ರಿಂದ ನಮಗೆ ಹೃದಯದ ಸಮಸ್ಯೆ, ಮಧುಮೇಹ ಸಮಸ್ಯೆ ಮತ್ತು ಉರಿಯೂತ ಸಮಸ್ಯೆಗಳು ಯಾವುದು ಕೂಡ ಕಂಡು ಬರೋದಿಲ್ಲ. ಈ ಕೆಲವೊಂದು ಭಾಗದಲ್ಲಿ ಸೂರ್ಯಕಾಂತಿ ಬೆಳೆಗಳನ್ನು ಬೆಳೀತಾರೆ ಮತ್ತು ಇನ್ನು ಕೆಲವರು ಸೂರ್ಯಕಾಂತಿ ಎಣ್ಣೆನ ಯೂಸ್ ಮಾಡ್ತಾರೆ. ಎಲ್ಲದಕ್ಕೂ ಸಹ ಅತ್ಯುತ್ತಮ ಒಳ್ಳೆ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ಸೂರ್ಯಕಾಂತಿ ಬೀಜಗಳು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ನಿಮ್ಮ ಫುಡ್ನಲ್ಲಿ ದಿನಕ್ಕೆ 30 ಗ್ರಾಮ್ನಷ್ಟು ಸೂರ್ಯಕಾಂತಿ ಬೀಜನ ಯೂಸ್ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಆರೋಗ್ಯವಾಗಿರುತ್ತೆ, ದೇಹಕ್ಕೆ ಪೌಷ್ಟಿಕಾಂಶ ಸಿಕ್ಬಿಟ್ಟು ಆರೋಗ್ಯವಾಗಿರ್ತೀರ ಅಂತಲೇ ಹೇಳ್ಬೋದು. ನಿಮಗೆ ನಾನು ಒಳ್ಳೆ ಮಾಹಿತಿ ತಗೊಂಬಂದಿದ್ದೀನಿ ಇವತ್ತು. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.